ಸಿಜೆ ರಾಯ್ ಮೇಲಿತ್ತು ತೆರಿಗೆ ವಂಚನೆಯ ಆರೋಪ. ಇದೇ ಕಾರಣಕ್ಕೆ ಹಲವು ಬಾರಿ ಐಟಿ ದಾಳಿ ನಡೆದಿತ್ತು. ಪದೇ ಪದೇ ದಾಳಿಯಿಂದ ಸಿಜೆ ರಾಯ್ ಬೇಸತ್ತಿದ್ರು. ಸ್ಥೀಮಿತ ಕಳೆದುಕೊಂಡು ಆತ್ಮಹತ್ಯೆಯನ್ನು ಉದ್ಯಮಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸಿಜೆ ರಾಯ್ ಮೇಲಿದ್ದು ತೆರಿಗೆ ವಂಚನೆಯ ಆರೋಪ. ಈಗ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಎದೆಗೆ ಗುಂಡು ಹೊಡ್ಕೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಉಳಿಲಿಲ್ಲ. ಅಲ್ಲಿಗೆ ಈಗ ಒಂದು ಸ್ಪಷ್ಟ, ಕೋಟಿ ಕೋಟಿಯ ಒಡೆಯ ಸಿಜೆ ರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಈಗ ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ, ಕುಟುಂಬಸ್ಥರು ಎಲ್ಲಿದ್ದಾರೆ, ಜೊತೆಗೆ ಇಲ್ಲಿ ಘಟನೆ ನಡೆದಂಥ ಜಾಗದಲ್ಲಿ ಏನಾಗ್ತಾ ಇದೆ ಉಮೇಶ್? ಅರುಣ್, ಈಗಾಗಲೇ ಖಾಸಗಿ ಆಸ್ಪತ್ರೆಯಿಂದ ಅವ್ರನ್ನ ಸೆಂಟ್ ಜಾನ್ ಆಸ್ಪತ್ರೆಗೆ ಮೃತದೇಹವನ್ನು ಸಾಗಿಸುವಂಥ ಯತ್ನ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ. ಮತ್ತೊಂದು ವಿಚಾರ ಏನಂದರೆ, ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ದಾಳಿ ನಡೀತು. ಈ ದಾಳಿ ಜಾಗದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ IT ಅಧಿಕಾರಿಗಳಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬದಲಾಗಿ ಸೆಂಟ್ರಲ್ DCP ಖುದ್ದು ವಿಚಾರಣೆ ಮಾಡ್ತಾ ಇರುವಂಥದ್ದು, ಅಲ್ಲಿನ ತನಿಖೆ ನಡೀತಾ ಇರುವಂಥದ್ದು. ಮತ್ತೊಂದು ವಿಚಾರಗಳು ಗೊತ್ತಾಗ್ತಾ ಇರುವಂಥದ್ದು ಅಂದರೆ, ಪ್ರಾರಂಭದಲ್ಲಿ ಸಿಜೆ ರಾಯ್ ಶೂಟ್ ಮಾಡ್ಕೋತಾರೆ. ಶೂಟ್ ಮಾಡ್ಕೊಂಡ ವೇಳೆಯಲ್ಲಿ ಅದು ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿನ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಬದಲಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಭಾವಿಸ್ತಾರೆ. ಯಾಕೆಂದರೆ ಅವರನ್ನು ಜೊತೆಲಿದ್ದಂಥ ಇಬ್ಬರು ಬಾಡಿ ಗಾರ್ಡ್ಗಳೇನಿದ್ರು ಅವರು ತಕ್ಷಣಕ್ಕೆ ಅವರನ್ನು ರಕ್ಷಣೆ ಮಾಡಿ ಖಾಸಗಿ ಕಾರ್ನಲ್ಲಿ SSR ಲೇಔಟ್ ಕಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಂಥ ವೇಳೆಯಲ್ಲಿ ಇಲ್ಲಿದ್ದಂಥ ಸಿಬ್ಬಂದಿಗೂ ಕೂಡ ಆ ಕ್ಷಣಕ್ಕೆ ಏನಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಯಾಕೆಂದರೆ ಇವರು ಕಟ್ಟಡದ ಬೇರೆ ಬೇರೆ ಭಾಗದಲ್ಲಿ ದಾಳಿ ಮಾಡಿ ಪರಿಶೀಲನೆ ಮಾಡ್ತಿರ್ತಾರೆ. ಯಾವಾಗ ಅವ್ರನ್ನ ಇಮಿಡಿಯೇಟ್ ಕರ್ಕೊಂಡು ಹೋಗ್ತಾರೆ ಆಗ ಇದು ಹಾರ್ಟ್ ಅಟ್ಯಾಕ್ ಆಗಿರುವಂಥ ಸಾಧ್ಯತೆ ಅಂತೇಳಿ ಆಗ ಆ ಕ್ಷಣಕ್ಕೆ ಭಾವಿಸುವಂಥದ್ದು ಅವರ ಸಿಬ್ಬಂದಿ ಆಗಿರ್ಬೋದು, ಹೊರಗಡೆ ಇದ್ದಂಥ ಎಲ್ಲರೂ ಕೂಡ ಅದೇ ರೀತಿಯಾಗಿ ಭಾವಿಸ್ತಾರೆ. ಯಾವಾಗ ಅವರನ್ನು ತೆಗೆದುಕೊಂಡು ಹೋದ ನಂತರದಲ್ಲಿ ಅಲ್ಲಿ ಎದುರುಗಡೆ ಇದ್ದಂಥ ಅಧಿಕಾರಿ ಹೇಳಿದ ನಂತರದಲ್ಲೇ ಅವ್ರನ್ನ ಗನ್ನು ತಗೊಂಡು ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗುವಂಥದ್ದು. ಪೊಲೀಸರು ಕೂಡ ಅವ್ರನ್ನ ಸಂಪರ್ಕ ಮಾಡಿದಂಥ ವೇಳೆಯಲ್ಲಿ ಅವ್ರ ಗನ್ಮ್ಯಾನ್ಗಳೇನಿದ್ದಾರೆ ಅವರ ಕೊಟ್ಟ ಮಾಹಿತಿ ಪ್ರಕಾರ IT ಅಧಿಕಾರಿಗಳು ಪದೇ ಪದೇ ಕಿರುಕುಳ ನೀಡ್ತಾ ಇದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ಮಧ್ಯದ ಅಧಿಕಾರಿಗಳು ಮತ್ತು ಸಿಜೆ ರಾಯ್ ಮಧ್ಯೆ ಮಾತಿನ ಚಕಮಕಿ ಆಗುತ್ತೆ. ಚಕಮಕಿ ಆದ ನಂತರದಲ್ಲಿ ತಮ್ಮ ಚೇಂಬರಲ್ಲಿದ್ದಂಥ ಗನ್ ತೆಗೆದುಕೊಂಡು ಫೈರ್ ಮಾಡ್ಕೊಂಡ ನಂತರದಲ್ಲೇ ನಮಗೂ ಕೂಡ ಆ ವಿಚಾರ ಗೊತ್ತಾಗಿದ್ದು. ಶಬ್ದ ಆದ ತಕ್ಷಣ ಒಳಗಡೆ ಹೋದ್ವಿ. ಒಳಗಡೆ ಹೋದಂಥ ವೇಳೆಯಲ್ಲಿ ಅವರು ಕುಸ್ತು ಬಿದ್ದಿದ್ರು ಅನ್ನೋ ವಿಚಾರವನ್ನು ಅವರ ಬಾಡಿ ಗಾರ್ಡ್ಗಳು ಹೇಳ್ಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲೇ ಈಗ ಇವತ್ತು ಬಾಡಿ ಗಾರ್ಡ್ಗಳ ಹೇಳಿಕೆಗಳು ಒಂದು ಕಡೆ, ಮತ್ತೊಂದು ಕಡೆ ಆ ಕಚೇರಿಯಲ್ಲಿದ್ದಂಥ CCTV ಮತ್ತು ಅವರ ಮುಂದೆ ಇದ್ದಂಥ IT ಅಧಿಕಾರಿಗಳು ಎಲ್ಲರ ಹೇಳಿಕೆಗಳು ಕೂಡ ಮುಖ್ಯವಾಗುವಂಥ. ಹಾಗಾಗಿ ನೆಕ್ಸ್ಟ್ ತನಿಖೆ ಮುಂದುವರೆದ ಭಾಗವಾಗಿ ಅವನ್ನು ಕೂಡ ಅಧಿಕಾರಿಗಳು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಈಗ ಏನು ಆತ್ಮಹತ್ಯೆ ಆಗಿದೆ ಆ ಜಾಗದಲ್ಲಿರುವಂಥ CCTVಯನ್ನು ವಶಕ್ಕೆ ಪಡೆದು ಅಲ್ಲಿ ನಡಿಬೇಕಂತ FSL ಆಗಿರ್ಬೋದು, ಸೋಕೋ ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ಸ್ಥಳಕ್ಕೆ ಬಂದು ಆ ಪ್ರೊಸೀಜರನ್ನು ಮಾಡ್ತಾ ಇರುವಂಥದ್ದು. ಅರುಣ್.